ನಿಮ್ಮ ಹಳೆ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8803000300. ಅಟಿಕಾ ಗೋಲ್ಡ್ ಕಂಪನಿ. ಇಟ್ಕೊಂಡವನಿಗಾಗಿ ಕಟ್ಕೊಂಡವನನ್ನೇ ಮುಗಿಸಿದ್ಲು ಪಾಪಿ ಪತ್ನಿ. ಬೆಳಗಾವಿಯ ಚಿಕ್ಕೋಡಿ ತಾಲೂಕಿನ ಕಡಕಲಾಟ ಗ್ರಾಮದಲ್ಲಿ ನಡೆದಿರುವಂತ ಘಟನೆ ಇದು. ಇಟ್ಕೊಂಡವನಿಗೋಸ್ಕರ ಕಟ್ಕೊಂಡವನನ್ನೇ ಅವನ ಕಥೆಯನ್ನೇ ಮುಗಿಸಿರುವಂತ ಕತೆ ಇದು. ಪ್ರಿಯಕರನ ಜೊತೆ ಸೇರಿ ಪತಿಗೆ ಚಟ್ಟ ಕಟ್ಟಿದ ಕಿರಾತಕಿ ಪತ್ನಿ. ರಾಘು ಗಾವಡೆ ಪತ್ನಿಯಿಂದಲೇ ಕೊಲೆಯಾದ ದುರ್ದೈವಿ. ಪ್ರಿಯಕರ ರಾಮ ಜೊತೆ ಸೇರ್ಕೊಂಡು ಪತ್ನಿ ಬಂಗಾರಿ ಗಾವಡೆಯಿಂದ ಕೊಲೆ ಮಾಡಲಾಗಿದೆ. ಸುಮಾರು 6 ತಿಂಗಳ ಹಿಂದೆ ನಡೆದ ಘಟನೆ ತಡವಾಗಿ ಬೆಳಕಿಗೆ ಬಂದಿರೋದು. ಕಡಕಲಾಟ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರೋ ಘಟನೆ ಇದು. ಕೂಲಿ ಕೆಲಸ ಮತ್ತು ಕುರಿ ಕಾಯುವ ಕೆಲಸ ಮಾಡಿಕೊಂಡಿದ್ದಂತ ರಾಘು ಪ್ರಿಯಕರನ ಜೊತೆ ಸೇರಿ ಕೊಲೆ ಮಾಡಿ ಪತಿಯ ಶವ ಹೂತಿಟ್ಟಿದ್ಲು ಕಿರಾತಕಿ ಪತ್ನಿ. ಗಂಡ ಕುರಿ ಕಾಯೋದಕ್ಕೆ ಬೇರೆ ಜಿಲ್ಲೆಗೆ ಹೋಗಿದ್ದಾನೆ ಅಂತ ನಂಬಿಸ್ಬಿಟ್ಟಿದ್ಲಂತೆ. ಇನ್ನು ರಾಘು ಅಣ್ಣ ಅನುಮಾನಗೊಂಡು ಗ್ರಾಮದ ಹಿರಿಯರಿಗೆ ಹೇಳಿ ವಿಚಾರಿಸಿದ್ದ. ಹೌದಾ, ಬೇರೆ ಕಡೆ ಹೋಗಿದ್ದಾನಾ ಇಲ್ವಾ, ಏನ್ ಕತೆ ಅಂತ. ವಿಚಾರಣೆ ಬಳಿಕ ಸತ್ಯ ಬಾಯ್ಬಿಟ್ಟಿರುವಂತ ರಾಘು ಪತ್ನಿ ಬಂಗಾರಿ ಗಾವಡೆ. ಹೆಸರಂಗಿಟ್ಕೊಂಡಿದ್ದಾರೆ ನೋಡಿ, ಆತ ರಾಮ ಅಂತೆ, ಈಕೆ ಬಂಗಾರಿ ಅಂತೆ. ಮಾಡಿರೋ ಕೆಲಸ ಎಲ್ಲ ಕೆಟ್ಟ ಕೆಲಸನೇ, ಅಪರಾಧ ಕೃತ್ಯ. ಆರೋಪಿಗಳನ್ನ ಸದ್ಯಕ್ಕೆ ವಶಕ್ಕೆ ಪಡೆದಿರುವಂತಹ ಪೊಲೀಸರು ವಿಚಾರಣೆ ನಡೆಸ್ತಾ ಇದ್ದಾರೆ. ಎಂಬುವರು ತನ್ನ ತಮ್ಮ ರಘು ಸಿದ್ದಪ್ಪ ಎಂಬುವರು ಅವರ ಹೆಂಡತಿ ಮತ್ತು ಅವ್ರ ಹೆಂಡತಿ ಜೊತೆ ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ ಇನ್ನೊಬ್ಬರು ಇರೋರು ಸೇರಿ ಇಬ್ಬರು ನನ್ನ ತಮ್ಮನನ್ನು ಕೊಲೆ ಮಾಡಿದ್ದಾರೆ ಅಂದರೆ ನಮ್ಮ ಊರಿನವರಿಗೆ ಹೇಳಿದ್ದಾರೆ. ಅದು ಪರವಾಗಿ ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಳ್ಳಬೇಕೆಂದರೆ ನಮ್ಮ ಕಡಕಲಾಟ್ ಪೊಲೀಸ್ ಸ್ಟೇಷನಲ್ಲಿ FIR ಒಂದು ದಾಖಲು ಮಾಡಿದ್ದಾರೆ. ಅದನ್ನು ವಿಚಾರಣೆಯನ್ನು ನಡೀತಾ ಇದೆ. ಈಗ ಎಲ್ಲರ ಕಡೆನ ವಿಚಾರಣೆ ಶುರು ಮಾಡಿದ್ದೀವಿ. ಇದ್ರ ಬಗ್ಗೆ ತನಿಖೆ ನಡೀತಾ ಇದೆ. ತನಿಖೆ ಸ್ವಲ್ಪ ಕ್ಲಾರಿಟಿ ಬಂದಾದ ಮೇಲೆ ಡೀಟೇಲ್ ಆಗಿ ಮಾತಾಡ್ತೀವಿ. ಇದು ಒಂದು ಫೆಬ್ರವರಿ ತಿಂಗಳಲ್ಲಿ ಕೊಲೆಯಾಗಿರೋದಾಗಿ ತಿಳಿಸ್ತಾ ಇದ್ದಾರೆ. ಮೃತಪಟ್ಟಿರೋರ ಅಣ್ಣ ನನ್ನ ತಮ್ಮ ಇನ್ನೂ ಕೂಡ ಬಂದಿಲ್ಲಲ್ಲ, ಯಾಕೆ ಬಂದಿಲ್ಲ ಅಂದರೆ ಹೇಳಿ ಒಂದು ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ವಿಚಾರಣೆ ಮಾಡಿದ್ದಾರೆ. ಫಸ್ಟ್ ಕರ್ಕೊಂಡೋಗಿ ಮನೆಯಲ್ಲೇ ವಿಚಾರಣೆ ಮಾಡೋ ಸಂದರ್ಭದಲ್ಲಿ ಮೃತಪಟ್ಟಿರೋರು ಇಷ್ಟು ದಿವಸ ಆಯಿತು ಕುರಿ ಮೇಯಿಸೋಕ್ಕೆ ಹೋಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಈಗ ಮಳೆಗಾಲ ಬಂದಾದ್ಮೇಲೆ ಕುರಿ ಮೇಯಿಸೋರು ಎಲ್ಲರೂ ಬಂದಿದ್ದಾರೆ, ಕುರಿಗಳೆಲ್ಲ ಬಂದಿದೆ. ತಮ್ಮನ ಯಾಕೆ ಬಂದಿಲ್ಲ, ಬನ್ನಿ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡೋಣ ಅಂದರೆ ಇಲ್ಲ ನಾವು ತಪ್ಪು ಮಾಡಿದ್ದೀವಿ ಅಂದರೆ ಹೇಳಿರೋದಾಗಿ ತಿಳಿಸ್ತಾ ಇದ್ದಾರೆ. ಅದಾದಮೇಲೆ ಇವರೇ ಕೊಲೆ ಮಾಡಿದ್ದಾರೆ ಅಂದರೆ ಇಲ್ಲಿ ಬಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅಲ್ಲಿ ಒಪ್ಕೊಂಡಿರೋದಾಗಿ ತಿಳಿಸ್ತಾ ಇದ್ದಾರೆ. ಉಳಿದ ಎವಿಡೆನ್ಸ್ ಎಲ್ಲ ಕಲೆಕ್ಟ್ ಮಾಡಬೇಕು. ನಾವು ಎವಿಡೆನ್ಸ್ ಕಲೆಕ್ಟ್ ಮಾಡೋದಕ್ಕೆ ಮುಂಚೆ ಏನಾಗಿದೆ ಅಂದರೆ ನಾವು ತಿಳಿಸೋಕ್ಕಾಗಲ್ಲ. ಕಂಪ್ಲೇಂಟ್ ಕೊಟ್ಟಿರೋದು ಕೊಲೆ ಆಗಿರೋದಾಗಿ ನಮ್ಮ ಜೊತೆ ಕನ್ಫೆಸ್ ಮಾಡಿದ್ದಾರೆ. ಎಕ್ಸ್ಟ್ರಾ ಜುಡಿಷಿಯಲ್ ಕನ್ಫೆಷನ್ ಅಂದರೆ ಹೇಳ್ತೀವಿ. ನಮ್ಮ ಜೊತೆ ಎಕ್ಸ್ಟ್ರಾ ಜುಡಿಷಿಯಲ್ ಕನ್ಫೆಷನ್ ಮಾಡಿದ್ದಾರೆ. ಕ್ರಮ ಕೈಗೊಳ್ಳಿ ಅಂದರೆ ಹೇಳ್ತಾ ಇದ್ದಾರೆ. ಈಗ ತನಿಖೆ ನಡೀತಿದೆ. ಲಗ್ಮಣ್ಣ ಸಿದ್ದಪ್ಪ ಎಂಬುವರು ತನ್ನ ತಮ್ಮ ರಘು ಸಿದ್ದಪ್ಪ ಎಂಬುವರು ಅವರ ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ದುರ್ದುಂಡಯ್ಯ. ಇತ್ತೀಚೆಗೆ ಆಗ್ತಾ ಇರುವ ಇಂಥ ಘಟನೆಗಳನ್ನ ನೋಡ್ತಾ ಇದ್ರೆ ಹುಡುಗರು ಮದುವೆ ಆಗೋದೇ ಬೇಡಪ್ಪ, ಸಿಂಗಲ್ ಆಗಿ ಅಟ್ಲೀಸ್ಟ್ ಜೀವಂತವಾಗಿರ್ತೀವಿ ಅನ್ನೋ ಮಟ್ಟಕ್ಕೆ ಆಗ್ತಾ ಇದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನ್ ಡೀಟೇಲ್ಸ್ ಇದೆ? ಹೌದು ಸೌಖ್ಯ ಏನಂತಂದ್ರೆ ಅಕ್ರಮ ಸಂಬಂಧಕ್ಕೆ ಗಂಡನನ್ನು ಕೊಲೆಗೈದಂತ ಒಂದು ಘಟನೆ ಏನಂತಂದ್ರೆ ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕಿನ ಕಡಕಲಾಟ್ ಗ್ರಾಮದಲ್ಲಿ ನಡೆದಿರುವಂತದ್ದು. ಸುಮಾರು 6 ತಿಂಗಳ ಹಿಂದೆ ಒಂದು ನಡೆದಂತ ಒಂದು ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಏನಂತಂದ್ರೆ ಪ್ರಿಯಕರನ ಜೊತೆ ಸೇರಿ ಒಂದು ಏನಂದ್ರೆ ಪತಿಗೆ ಕೊಲೆ ಮಾಡಿ ಆತನನ್ನು ಏನಂತಂದ್ರೆ ಅಲ್ಲೇ ಜಮೀನಲ್ಲಿ ಹೂಳಿದ್ದಾಳೆ. ಅದಾದ ಬಳಿಕ ಏನಂತಂದ್ರೆ ಸುಮಾರು 6 ತಿಂಗಳಾದ್ರೂ ಆತ ಮನೆಗೆ ಬಂದಿಲ್ಲ ಅನ್ನುವಂತ ಒಂದು ಅನುಮಾನದಿಂದ ಮನೆಯವರು ಕೂಡ ಸಾಕಷ್ಟು ಬಾರಿ ಪ್ರಶ್ನೆಯನ್ನು ಮಾಡಿದರೆ. ಆದ್ರೆ ಆತ ಏನಂತಂದ್ರೆ ಒಂದು ಕೂಲಿ ಕೆಲಸ ಮಾಡ್ತಿದ್ದ. ಅದಾದ ಬಳಿಕ ಏನಂತಂದ್ರೆ ಆತ ಕುರಿ ಕಾಯುವಂತ ಒಂದು ಕೆಲಸ ಮಾಡ್ತಿದ್ದ. ಅದಕ್ಕೆ ಆತ ಇದನ್ನ ಕಟ್ಟಿರುವಂತ ಕಥೆ ಏನಂತಂದ್ರೆ ಇಲ್ಲ ಕುರಿ ಕಾಯುವ ಕೆಲಸಕ್ಕಾಗಿ ಆತ ಬೇರೆ ಜಿಲ್ಲೆಗೆ ಅಂದ್ರೆ ಬಳ್ಳಾರಿಗೆ ಆತ ಹೋಗಿದ್ದಾನೆ, ಬರ್ತಾನೆ ಅಂತ ಹೇಳಿ ಏನಂತಂದ್ರೆ ಎಲ್ಲ ಸಂಬಂಧಿಕರನ್ನು ಮನೆಯವರನ್ನು ಕೂಡ ಒಂದು ನಂಬಿಸಿರುತ್ತಾಳೆ. ಕಳೆದ ಕೆಲವು ತಿಂಗಳ ಹಿಂದೆ ಆತನ ತಾಯಿ ಕೂಡ ಏನಂತಂದ್ರೆ ನಿಧನ ಹೊಂದಿರ್ತಾಳೆ. ಆದ್ರೆ ಆತ ಮಣ್ಣಿಗೂ ಕೂಡ ಬಂದಿರಲಿಲ್ಲ. ಅವಾಗೂ ಕೂಡ ಸಾಕಷ್ಟು ಬಾರಿ ಸಂಬಂಧಿಕರೆಲ್ಲ ಪ್ರಶ್ನೆ ಮಾಡಿರ್ತಾರೆ. ಅವಾಗ ಕೂಡ ಕತೆ ಕಟ್ಟಿರ್ತಾಳೆ. ಅದಾದ ಬಳಿಕ 6 ತಿಂಗಳ ಬಳಿಕ ಅಂದ್ರೆ ಮೊನ್ನೆ ಅಷ್ಟೇ ಏನಂತಂದ್ರೆ
ಆತನ ಸಹೋದರ ಅಂದ್ರೆ ಏನೋ ಮೃತನಾಗಿರ್ತಕ್ಕಂತ ಒಂದು ರಾಘು ಗಾವಡೆ ಅವರ ಸಹೋದರ ಏನಂತಂದ್ರೆ ಆತ ಎಲ್ಲ ಊರಿನ ಜನರನ್ನು ಕೂಡಿಸಿ ಒಂದು ಗೆರವ್ ಹಾಕುವಂತ ಕೆಲಸ ಮಾಡ್ತಾನೆ. ಇಲ್ಲ ಆತ ಎಲ್ಲಿದ್ದಾನೆ, ಆತನಿಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಕೊಡಲೇಬೇಕು ಅನ್ನುವಂತ ಒಂದು ಪ್ರಶ್ನೆ ಮಾಡಿದಾಗ ಆಕೆ ಎಲ್ಲರ ಸಮ್ಮುಖದಲ್ಲಿ ಕೊಲೆ ಮಾಡಿರುವಂತ ಒಂದು ಸಂಗತಿಯನ್ನು ಬಹಿರಂಗಪಡಿಸಿರ್ತಾಳೆ. ಅದಾದ ಬಳಿಕ ನನ್ನನ್ನು ದಯವಿಟ್ಟು ಏನಂತಂದ್ರೆ ಪೊಲೀಸ್ ಠಾಣೆಗೆ ಕೊಡಬೇಡಿ ಅಂತ ಹೇಳಿ ಮನವಿಯನ್ನು ಮಾಡಿರ್ತಾಳೆ. ಆದ್ರೂ ಕೂಡ ಇವರು ಏನಂತಂದ್ರೆ ಈ ಕೊಲೆ ಯಾವ ರೀತಿ ಮಾಡಿದ್ದಾಳೆ, ಏನು ಮಾಡಿದ್ದಾಳೆ ಅನ್ನುವಂತ ಒಂದು ಮಾಹಿತಿಗಾಗಿ ಪೊಲೀಸರಿಗೆ ಒಂದು ಅಲ್ಲೇ ಕಡಕ್ಲಾಟ್ ಠಾಣೆಯ ಪೊಲೀಸರಿಗೆ ಒಂದು ಮಾಹಿತಿ ನೀಡಿ ಅವಳ ವಿರುದ್ಧ ಹಾಗೂ ಆಕೆಯ ಪ್ರಿಯಕರಣ ವಿರುದ್ಧ ಒಂದು ಕಂಪ್ಲೇಂಟ್ ರಿಜಿಸ್ಟರ್ ಮಾಡುತ್ತಾರೆ. ಅದಾದ ಬಳಿಕ ಕಡಕ್ಲಾಟ್ ಠಾಣೆಯ ಪೊಲೀಸರು ಕೂಡ ಆಕೆಯ ಅಂದ್ರೆ ಏನು ಆ ಬಂಗಾರಿ ಹಾಗೂ ಆಕೆಯ ಪ್ರಿಯಕರ ರಾಮ ರಾಣಗೆ ಅವರನ್ನು ಏನಂತಂದ್ರೆ ಠಾಣೆಗೆ ಕರೆಸಿ ಒಂದು ತೀವ್ರ ವಿಚಾರಣೆಗೊಳಪಡಿಸಿದಾಗ ಸತ್ಯ ಬಯಲಾಗಿದೆ. ಸದ್ಯ ಏನಂತಂದ್ರೆ ಪೊಲೀಸರು ಕೂಡ ವಿವಿಧ ಹಂತದಲ್ಲಿ ಒಂದು ತನಿಖೆಯನ್ನು ಶುರು ಮಾಡಿದ್ದಾರೆ. ಆತನನ್ನು ಹೇಗೆ ಕೊಲೆ ಮಾಡಿದ್ರು, ಆತನನ್ನು ಅಂದ್ರೆ ಎಲ್ಲಿ ಹೂಳಿದ್ದಾರೆ, ಈ ಎಲ್ಲ ರೀತಿಯನ್ನು ತನಿಖೆಯನ್ನು ಕೂಡ ಶುರು ಮಾಡಿದ್ದಾರೆ. ಓಕೆ, ಥ್ಯಾಂಕ್ ಯು ದುರ್ದುಂಡಯ್ಯ ಡೀಟೇಲ್ಸ್ಗೆ.